ಸೊ ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಲಿ ಸಾಂಗ್ಸ್ ಹಾಕಿದ್ರಲ್ಲ, ಪ್ರಾಪರಾಗಿ ವಾಯ್ಸ್ ಕೇಳಿಸ್ತಿರಲ್ಲ, ಸ್ವಲ್ಪ ಲೋಡಾಗಿ ಮಾತಾಡ್ತೀನಿ. ಗುರುವಾರ ಮತ್ತು ಶುಕ್ರವಾರ ಅಕ್ಕ ಮದುವೆ ಇದೆಯಲ್ಲ, ಸೊ ಇವತ್ತು ನಮ್ಮ ದಿವ್ಯಾಕ್ಕ ಮನೆಯಲ್ಲಿ ಅರ್ಶಿನ ಶಾಸ್ತ್ರ ನಡೀತದೆ. ಸೊ ಅದಕ್ಕೆ ಈ ಕಡೆ ಬಂದ್ವಿ. ಅವರಿಬ್ಬರು ಅಡುಗೆ ಮಾಡ್ತಿದ್ದಾರೆ. ಅಜ್ಜಿಂದರು ಅಡುಗೆಗೆ ಹೆಲ್ಪ್ ಮಾಡ್ತಿದ್ದಾರೆ. ದೀಪಕ್ ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಬೇಬಿ ಇದ್ದಾಳೆ, ಕಾಣಿಸ್ತಾಳೆ ಗೊತ್ತಿಲ್ಲ. ಬೇಬಿ ಹಾಯ್, ಒಳಗಡೆ ಬರ್ತಿದ್ರು. ಕಾಪಿ ರೇಟ್ ಇತ್ತು ಸಾಂಗ್ ಆಫ್. ಸೊ ಗೈಸ್, ಇಲ್ಲಿ ಬೇಬಿ ಅಡುಗೆ ಮಾಡ್ತಿದ್ರು. ಬೇಬಿ ಏನು ಅಡುಗೆ ಮಾಡ್ತಿದ್ಯಾ? ಅಡುಗೆ ಮಾಡಿದ್ರೆ ಟೀ ಮಾಡ್ತೀನಿ ಸದ್ಯಕ್ಕೆ. ಗೈಸ್ ಏನು ಗೊತ್ತಾ, ಇಂಡಿಯನ್ಸ್ ಎಷ್ಟೇ ಸಮ್ಮರ್ ಎಷ್ಟೇ ಶೆಕೆ ಆಗಿರಲಿ ಟೀ ಬಿಡಲ್ಲ. ಶೆಫ್ ಚೆನ್ನಾಗಿಲ್ಲ. ನಮ್ಮ ಅಕ್ಕ ಸ್ವಲ್ಪ ವಿತೌಟ್ ಮೇಕಪ್ ಇದ್ದಾರೆ, ಯಾರು ಎದ್ರುಕೋಬೇಡಿ ಬಿಡಕ್ಕ. ಫಿಲ್ಟರ್ ಹಾಕ್ತೀನಿ. ಏನೇನು ಅಡುಗೆ ಮಾಡ್ತಿದ್ಯಾ? ಹಬ್ಬದ ಅಡುಗೆ ಮಾಡ್ತಿದ್ದೆ ಗೊತ್ತು. ಹಾಂ ಹತ್ರ ಬಾ. ಏನು ಚೆನ್ನಾಗಿ ಬಿಡೋ, ಪರವಾಗಿಲ್ಲ. ಸರಿ, ನಾನು ಫ್ರೇಮಿಂದ ಆಚೆ ಹೋಗ್ತೀನಿ. ಇವಾಗ ನೀನು ಚೆನ್ನಾಗಿ ಕಾಣ್ತೀನಿ. ನಾನು ಹೇಳ್ದೆ ಆವಾಗಲೇ ವ್ಲಾಗ್ ಮಾಡ್ತೀನಿ ರೆಡಿ ಆಗಿ ಅಂತ. ರೆಡಿ ಆಗಲ್ಲ, ನಾವು ಹಿಂಗೆ ನ್ಯಾಚುರಲ್ ಬ್ಯೂಟಿ ಅಂತ. ಅಯ್ಯೋ, ಈ ಟೀ ಕಾಫಿ ಬಿಡೋಲ್ಲ ನಮ್ಮ ಮನೇಲಿ. ನಮ್ಮ ಅಕ್ಕನ ತೋರಿಸಿ ಹಾಯ್ ಮಾಡು. ನಮ್ಮ ಬಾವುಜಿನ ತೋರಿಸ್ತೀನಿ. ಬಾವುಜಿ ವ್ಲಾಗಿಗೆ ಹಂಗೆ ಹಾಯ್ ಮಾಡಿ. ಎಕ್ಸ್ಕ್ಯೂಸ್ ಮಿ, ಶುಂಠಿಯಲ್ಲಿ ಬೇರೆ ಶುಂಠಿ. ಹಂಗೆ ಅಂಗಡಿಗೆ ವ್ಲಾಗ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟು ಶುಂಠಿ ತೊಗೊಂಬ. ಹೋಗು, ಹಂಗೆ ವ್ಲಾಗ್ ಮಾಡ್ಕೊಂಡು ಮನೆಗೆ ಶುಂಠಿ ತೊಗೊಬರೋಣ. ಗೈಸ್ ಏನು ಗೊತ್ತಾ, ನಮ್ಮ ಅಕ್ಕ ಬರಬೇಕಾದ್ರೆ ಶುಂಠಿ ತೊಗೊಬಂತು. ಟೇಬಲ್ ಮೇಲೆ ಇಟ್ಟೆ ಶುಂಠಿ ಮಾಡ್ತಿತ್ತು. ನಾನು ಮನೆ ಕೊನೆ ಮಗಳು, ತುಂಬ ಜವಾಬ್ದಾರಿ ಇರುತ್ತೆ, ಮರ್ತೋಗುತ್ತೆ. ಏನು ಮಾಡೋಣ, ಮರ್ತೋಗುತ್ತೆ. ಗೈಸ್, ನಾನು ಬೆಳಗ್ಗೆನೇ ಎದ್ದು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಸ್ಟ್ರೈಟ್ ಅಲ್ಲಿಂದ ನಮ್ಮ ಮನೆಗೆ ಹೋಗಿ ಅಲ್ಲಿಂದ ಅಕ್ಕ ಮನೆಗೆ ಬಂದು ಆ ಟೆನ್ಷನ್ಸ್ ಎಲ್ಲ ಮರ್ತೋಗುತ್ತೆ. ಏನು ಮಾಡೋಣ, ಎಲ್ಲರೂ ಸ್ಯಾರಿ ಹಾಕೊಂಡಿದ್ದಾರೆ. ನಾನು ಒಬ್ಬಳೆ ಚೂಡಿದಾರಿದ್ದೀನಿ. ಬೇಬಿ ಮೇಕಪ್ ಆರ್ಟಿಸ್ಟ್ ನಾ ಅಂತ ನೀನೇನಾಕೆ ರೆಡಿ ಮಾಡ್ತಿದ್ಯಾ? ನಿನಗೆ ಯಾರು ಮಾಡೋದು ಫಸ್ಟು? ನಾನು. ಸರಿ, ನೀನು ಮೇಕಪ್ ಆರ್ಟಿಸ್ಟ್ ಎಷ್ಟೇ ಆಗಿದ್ರು. ಅಕ್ಕ ತಿತ್ತಸ್ತೋವಕ್ಕ ತಿತ್ತಸ್ತೋದಿವ ನಾನು ಫುಲ್. ಇಲ್ಲ, ತಂಗಿರೇ ರೆಡಿ ಮಾಡ್ಬೇಕಾಗ್ತನ್ನ. ಎಲ್ಲಿ ದೀಪು? ಕೃಷ್ಣ ಎಲ್ಲಿ? ಮತ್ತೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ನಮ್ಮ ಅಕ್ಕ ಅಲ್ಲಿದೆ. ಎಲ್ಲ ದುಬೈ ತಲೆ ಬಿಟ್ಟು ನಮ್ಮ ಬಾಬಾಜಿ ಅವಾಗ ಹೇಳಿಲ್ಲ, ಇವಾಗ ಬಂದರು. ನಮ್ಮಮ್ಮ ಚಿನ್ನಿ ಅದು ಬ್ಲಾಗ್ ಮಾಡ್ತಿದ್ದೀನಿ. ಹಾಯನ್ನು ದೀಪು, ನಿಂಗೆ ಪೋಸ್ ಹೇಳ್ಕೊಡ್ಬೇಕು. ದೀಪು, ಒಂದು ಪೋಸ್ ಕೊಡೋಕೆ ಬರಲ್ಲ ನಿಂಗೆ. ಚಿನ್ನಿ, ಒಂದು ಕೋಪ ಬಂದ್ಬಿಡ್ತು ಹೊಡೆದೆ ಅಂತ. ಸರಿ ಬಿಡು, ಬರಬೇಡ. ಕೈಸಲ್ಲಿ ಫೋಟೋಶೂಟ್ ನಡೀತಿದೆ. ನಮ್ಮ ಬೇಬಿ ಫೋಟೋಗ್ರಾಫರ್ ನಮ್ಮ ಬೂಬು ಇಲ್ಲಿದ್ದಾನೆ. ದೀಪ ಕೇಳಿ, ಏನು ಅನ್ನಿಸ್ತಿದೆ? ಖುಷಿ ಆಗ್ತದೆ. 3 days ಲವ್ ಅಲ್ವಾ? ಹಾಂ. ಸೊ ಎಲ್ಲರೂ ಮನೇಲಿ ಒಪ್ಕೊಂಡು ಮದುವೆ ಮಾಡ್ಕೊತಾ ಇದ್ದೀವಿ. ಖುಷಿ ಆಗ್ತದೆ. ಇನ್ನೇನು ಇನ್ನ ಗೊತ್ತಿಲ್ಲ ಅಷ್ಟೇ. ನಮ್ಮ ಅಕ್ಕ ಬಿಟ್ಟರೆ ಎಮೋಷನಲ್ ಆಗಿಬಿಡುತ್ತೆ. ಅಯ್ಯೋ, ಎಂಥದ್ದು ಇಲ್ಲ. ಎಲ್ಲಿ ಡವ್ ಮಾಡ್ತಾರೆ. ಒಂದು ಕಂಟೆಂಟ್ ಸಿಗ್ಲಿ ಅಂತ. ಕಂಟೆಂಟ್ ಅಲ್ಲ, ನೀನು ಸ್ವಲ್ಪ ಬಿಟ್ಟರೆ ಹತ್ಕೊಂತೆ ತಾನೆ. ಏನು ಇಲ್ಲ, ಅದೆಲ್ಲರಿಗೂ ಲವ್ ಮಾಡಿರೋ ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಅದೊಂದು ಎಮೋಷನ್. ನಮ್ಮಂತ ಸಿಂಗಲ್ಸಿಗೆ ಗೊತ್ತಾಗಲ್ಲ. ಸಿಂಗಲ್ಸಿಗೆಲ್ಲ ಗೊತ್ತಾಗೋದಿಲ್ಲ. ಬಾಯ್ ಗೈಸ್, ಮರ್ಯಾದೆನೇ ಕೊಡಲ್ಲ ನನಗೆ. ಅಲ್ಲೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಬಾಕ್ಲೆ ಹಾಕ್ಬಿಟ್ರ.
तो मात्र चल चल बाबा रूम बनवणार आज दिवो Happy birthday to you. हॅपी आशना डे, हॅपी आशना डे. Happy birthday to you. Happy birthday, dear Goddipa. God. Happy birthday. ಪ್ಲೇಸ್ ಇವಾಗ ಅಷ್ಟೇ ಮಿತ್ತಿದ್ದೆಲ್ಲ ಆಯಿತು, ಎಲ್ರೂ ಗೊತ್ತಾಯಿತು. ಇವಾಗ ಫೋಟೋಸ್ ತೊಗೊತಾ ಇದ್ದಾರೆ. ಇದೆಲ್ಲ ಆದಮೇಲೆ ಸ್ನಾನ ಮಾಡಿಸಿ ಮತ್ತೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಊಟ ಮಾಡಿ ಮನೆಗೆ ಹೋಗೋದು. ವೆಯ್ಟ್. तूच घाल पडत शाल Manti botar dari mati. ते बघ ते दे ते आता ताई ऑलरेडी मोबाईल प्रमाण इथं एक मिनिट झाली ना थोडा नाही ये तर साईज येतं ये भाऊजी सोडा किंवा ना सोडा ए बटन Nanti ते आता जा सोडलं ना आपण ते मान dari चिसोडते. तिकडे बघ ए बस की क्लास नाही Kita berapa dia? Melihat tanggal tadi kita sebab begini. Tidak benar. जत्रा का थांबले Ganti ya? Atau tahu lah? Atau kita pun ada tidak. सर्व वाट करून टाकले Begini. हमारे ना किमा Uta.
चलो कुड़दल कविता ಒಂದಾದ್ಕ और मान वीडियो कर ತಾಯಮ್ಮ ಆಯಿತು. ಬೇರೆಯವರಿಗೆಲ್ಲ ಊಟ ಬಡಿಸಿ ಅಲ್ಲೆಲ್ಲ ಕ್ಲೀನಪ್ ಮಾಡಿ ನಾನು ನಮ್ಮ ಅಕ್ಕ ದೀಪಕ ಬಾವು ಜೊತೆಗೆ ಹೋದರು. ಇಲ್ಲಿ ಇವಾಗ ಮೇಕಪ್ ಇದೆಯಲ್ಲ ಅದಕ್ಕೆ ಹಿಂಗೆ ಕ್ಯಾಮ್ರಾ ಮುಂದೆ ಬಂದಿರೋದು. ಏನಿಲ್ಲ ಹೇಳ್ತು ಮಾತು ನಾನು ಮಾತಾಡಲ್ಲ. ಏನೋ ಫುಲ್ ಶೈ. ಇವಾಗ ಏನು ಗೊತ್ತಾ, ನಾನು 3 ಮಂತ್ಸ್ ಏನೋ ಜಂಕ್ ಫುಡ್ ತಿಂದೆ, ಹೆಲ್ದಿಯಾಗಿ ತಿಂದು ಪಿಂಪಲ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೆ. ಒಂದು 20 ಸ್ಯಾರೀಸ್ ಐರನ್ ಮಾಡಿ 1, 2, 3 ಪಿಂಪಲ್ಸ್ ಬಂದಿತ್ತು ಮಧ್ಯೆ ಆ ಥರ ಇರಬೇಕಾದ್ರೆ. ನಾನು ಚೆನ್ನಾಗಿ ಮಾತಾಡ್ತಿರ್ಬೇಕಾದ್ರೆ ಗಾಡಿಗಳು ಬಂದುಬಿಡ್ತವೆ. ಇದು ನಂದು ಬಟ್ಟೆ ಹೊಸದು, ಇವತ್ತು ತೊಗೊಂಡು 2 ಒಂದು ಕಿತ್ಕೊಬಿಟ್ಲು. ಇಲ್ಲ ಗೈಸ್, ಇದು ಅಕ್ಕ ಹಾಕೊಂಡಿದ್ದೆ. ಅಕ್ಕ ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅಂತ ನಾನು ಇದಕ್ಕೆ ನಿಂತ್ಕೊಳ್ಳಿ. ಏನಿಲ್ಲ, ಚೆನ್ನಾಗಿ ಕಾಣ್ತಾ ಇತ್ತು ನನಗೆ. ನಾನೇನು ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ. ನೀನೇ ಚೆನ್ನಾಗಿದೆಯಾ ಅಂತ ಉಮೇಶ್ ಕಾಲ್ ಮಾಡ್ತಿದ್ದೆ. ಅಯ್ಯಣ್ಣ ಆಯಲ್ ಬಿಡಿ ಒಂದ್ಸಲ ಆಯಲ್ಲಿ ಫೋನ್ ಮಾಡಿದ್ರು, ಅದ್ರ ಜೊತೆ ಮಾತಾಡ್ತಿದ್ದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಮಾಡಿ? ಕಮೆಂಟ್ಸ್ ಮಾಡಿ, ಆಮೇಲೆ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಏನು ಏನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.